ಸೊ ಇವತ್ತು ಒಂದು ಒಳ್ಳೆ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ, ಮಕ್ಳಿಗೆ ಇಷ್ಟ ಆಗುತ್ತಿರೋದು. ಹಾಗೆ ಮಕ್ಳಿಗೆ ಆಟ ಆಡಿಸ್ಕೊಂಡು ಹೇಗೆ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು ಇವಾಗ ಅಂತಂದಕ್ಕೋಸ್ಕರ ಒಂದಷ್ಟು ಗೇಮ್ಸ್ ನ ಕೂಡ ನಾನು ತಗೊಂಡ್ಬಂದಿದ್ದೀನಿ. ಆಕ್ಚುಲಿ ಇದು ಹೊರಗಡೆ ಹೋಗಿ ಆಟ ಆಡೋಂಥದ್ದಲ್ಲ, ಮನೇಲೆ ಇದ್ಕೊಂಡು ದೊಡ್ಡವ್ರ ಜೊತೆ ಮಕ್ಳು ಕೂಡ ಆಟ ಆಡ್ಬೋದು, ಹಾಗೆ ಅಷ್ಟೇ ಎಂಜಾಯ್ ಮಾಡ್ಬೋದು. ಕೆಲವೊಂದಷ್ಟು ಮೈಂಡ್ ಗೇಮ್ಸ್ ಇರುತ್ತೆ, ಕೆಲವೊಂದಷ್ಟು ಆಕ್ಟಿವಿಟೀಸ್ ನ ಮಾಡ್ಸೋಣ, ಟಂಗ್ ಟ್ವಿಸ್ಟರ್ ಇರುತ್ತೆ, ಗೇಮ್ಸ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ರೆಸಿಪಿ ತಗೊಂಡ್ ಬರ್ತಾ ಇದೀನಿ. ಮಕ್ಳ ಜೊತೆಗೆ ಎಂಜಾಯ್ ಮಾಡ್ತಾ ಇವತ್ತಿನ ದಿನನ ಕಳೀಲಿಕ್ಕೆ ಈ ಬ್ಲಾಗ್ ನ ಮಾಡ್ತಾ ಇದೀನಿ. ಮನೆ ಒಳಗಡೆ ಇದ್ಕೊಂಡು ಮಕ್ಳನ್ನ ಏನು ನಿಭಾಯಿಸೋದು ತುಂಬಾ ಕಷ್ಟ ಇದೆ. ಅದರಲ್ಲೂ ಅಮ್ಮಂದಿಗೆ ತುಂಬಾ ಒಂದು ರೀತಿ ಚಾಲೆಂಜಿಂಗ್ ಅನ್ಸುತ್ತೆ. ಸೊ ಇಡೀ ದಿನ ಮಕ್ಕಳನ್ನ ಹೇಗೆ ನಿಭಾಯಿಸಬೇಕು ಅನ್ನೋದಕ್ಕೆ ಇವತ್ತು ಒಂದೇ ಒಂದು ಸಣ್ಣ ವಿಡಿಯೋನ ಮಾಡಿದೀನಿ. ಈ ವಿಡಿಯೋನ ನಿಮ್ಗೆ ಶೇರ್ ಮಾಡ್ತಿರೋ ರೀಸನ್ ಏನಂತಂದ್ರೆ, ನಿಮ್ ಜೊತೆಗೆ ಅಂದ್ರೆ ಮಕ್ಕಳ ಜೊತೆಗೆ ನೀವು ಕೂಡ ಒಂದು ಎಂಟರ್ಟೈನ್ಮೆಂಟ್ ದಿನವಾಗಿ ಕಳೀಲಿ, ಹಾಗೆ ಈ ದಿನ ತುಂಬಾ ಸ್ಪೆಷಲ್ ಆಗಿರ್ಲಿ ಅನ್ನೋಕ್ಕೋಸ್ಕರ ಈ ಬ್ಲಾಗ್ ನ ಮಾಡ್ತಾ ಇದ್ದೀನಿ. ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹಾಗೆ ಜಾಲಿ ಆಗಿರುತ್ತೆ. ಮಕ್ಳ ಜೊತೆ ಆಟ ಆಡ್ತಾ ನೀವು ಈ ದಿನವನ್ನ ಕಳಿಬಹುದು. ಸೊ ಇವತ್ತಿನ ದಿನ ಒಂದು ಮಕ್ಳಿಗೋಸ್ಕರನೇ ಅಂತ ಡೆಡಿಕೇಟ್ ಮಾಡ್ತಾ ಒಂದು ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ಆ ರೆಸಿಪಿನೂ ನೀವು ಟ್ರೈ ಮಾಡಿ, ಹಾಗೆ ಗೇಮ್ಸ್ ನ ಆಟ ಆಡ್ತಾ ಈ ದಿನವನ್ನ ಎಂಜಾಯ್ ಮಾಡಿ. ಸ್ವಲ್ಪ ದೊಡ್ಡ ಮಕ್ಕಳಿಗೆ ಅಂದರೆ ನಮ್ಮಲ್ಲಿರುವಂಥ ಮಕ್ಕಳಿಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಇಲ್ಲಿ ಟೀಗೆ ಬೇಕಾಗುವಂಥ ಎಲ್ಲ ಪದಾರ್ಥ ನಾನು ಇಟ್ಟಿದ್ದೀನಿ. ಹಾಲಿದೆ, ಟೀ ಪುಡಿ ಇದೆ, ಸಕ್ಕರೆ ಇದೆ, ಮತ್ತು ನೀರು, ಮತ್ತು ಟೀ ಮಾಡಲಿಕ್ಕೆ ಏನೇನು ಬೇಕು ಎಲ್ಲನೂ ನಾನು ಇಲ್ಲಿ ಇಟ್ಟಿದ್ದೀನಿ. ಸೊ ಜೊತೆಗೆ ಮ್ಯಾಚ್ ಬಾಕ್ಸ್ ಕೂಡ ಇದೆ. ನಾನು ಇವರು ಕೊಟ್ಟಿರೋ ಚಾಲೆಂಜ್ ಏನಂತಂದರೆ, ವಿತಿನ್ 1 ಮಿನಿಟಲ್ಲಿ ಸ್ಟವ್ ಆನ್ ಮಾಡಿದೆ ನನಗೆ ಟೀ ಮಾಡಿ ಕೊಡಬೇಕು ಅಂತ ಹೇಳಿದ್ದೀನಿ. ಸೊ ಇದು ಒಂದು ಇಂಟರ್ವ್ಯೂನಲ್ಲಿ ಕೊಟ್ಟಿದಂಥ ಒಂದು ಟಾಸ್ಕ್. ಇದು ಒಬ್ಬರಿಗೆ ಇಂಟರ್ವ್ಯೂ ಟೈಮಲ್ಲಿ ಒಂದು ಜಾಬ್ಗೋಸ್ಕರ ಕೊಟ್ಟಂಥ ಟಾಸ್ಕ್. ಅದನ್ನು ಅವ್ರು ಹೇಗೆ ನಿಭಾಯಿಸಿದ್ರು ಅನ್ನೋದಕ್ಕೋಸ್ಕರ ನಾನು ಮಕ್ಕಳಿಗೂ ಕೂಡ ನೋಡೋಣ ಇವರು ಹೇಗೆ ಚಾಲೆಂಜನ್ನು ತಗೋತಾರೆ ಅಂತನಕ್ಕೋಸ್ಕರ ಇದನ್ನು ನಾನು ಮಾಡಿಸ್ತಾ ಇದ್ದೀನಿ. ಸೊ ಇವ್ರು ಯಾವ ಥರ ಮಾಡ್ತಾರೆ ನೋಡೋಣ. ಇದು ಪ್ರಿಯಾ ಟೀ ಮಾಡಿಕೊಟ್ಟಿದ್ದಾಳೆ. ಹರ್ಷಿತ್ನ ಕರಿತೀನಿ. ಹರ್ಷಿತ್, ಸ್ಟವ್ ಆನ್ ಮಾಡ್ದಂಗೆ ಟೀ ಈಗ ಮಾಡ್ಬೋದು ಅಂತ ಥಿಂಕ್ ಮಾಡು. ಆಯ್ತು. ಆ್ಯಕ್ಚುಲಿ ಇವತ್ತು ಟೀ ಟಾಸ್ಕ್ ಇಬ್ರಿಗೂ ಕೊಟ್ಟಿದ್ದೆ. ಟೀ ಟಾಸ್ಕಲ್ಲಿ ಪ್ರಿಯಾ 50% ಓಕೆ, ಹರ್ಷಿತ್ ಹಾಲು ಟೀ ಪುಡಿ ಮಿಕ್ಸ್ ಮಾಡಿಕೊಟ್ಟ. ಬಟ್ ಕರೆಕ್ಟ್ ಆನ್ಸರ್ ಮ್ಯಾಚ್ ಸ್ಟಿಕ್ಸ್ನ ಯೂಸ್ ಮಾಡ್ಕೊಂಡು ಮಾಡಬೇಕಾಗಿತ್ತು. ಬಟ್ ಟೀ ಅಂತಂದಾಗ ಈ ರೀತಿ ಅವ್ರು ಉಪಯೋಗಿಸ್ಕೊಂಡು ಮಾಡಿದರು. ಅವ್ರಿಗೆ ಅವಾಗ ಜಾಬ್ ಕೂಡ ಸಿಕ್ಕಿತ್ತು ಅವ್ರ ಟ್ಯಾಲೆಂಟನ್ನು ನೋಡಿ. ಸೊ ಓಕೆನಾ, ಇದು ಟೀ ಹೆಂಗೆ ಅಂತಂದರೆ, ಇದು ಯಾವುದೋ ಉಪಯೋಗಿಸ್ತು ನಾವು ಟೀ ಮಾಡಬೇಕು ಅಂತಂದಾಗ ಕೊಟ್ಟಿರುವಂಥ ವಸ್ತುಗಳನ್ನ ಬಳಸ್ಕೊಳ್ದೆ ಹೇಗೆ ಟೀ ಮಾಡ್ತಾರೆ ಅಂತ ತಿಳ್ಕೋಬೇಕು. ಹಾಗೆ ಅವ್ರ ಕ್ವಾಲಿಫಿಕೇಷನ್ ಜೊತೆಗೆ ಅವರಲ್ಲಿ ಏನು ಟ್ಯಾಲೆಂಟ್ ಇದೆ, ಹಾಗೆ ಏನು ಅವರ ಬುದ್ಧಿ ಹೇಗಿದೆ ಅಂತ ತಿಳ್ಕೋಬೇಕು ಅಂತ ಕೆಲವೊಂದು ಮೈಂಡ್ ಗೇಮ್ಸನ್ನು ಕೆಲವು ಕಂಪ್ನಿಗಳಲ್ಲಿ ಮಾಡ್ತಾರೆ. ಹಾಗೆ ಇನ್ನೂ 2 ನಾನು ಗೇಮ್ನಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ಸ್ಟಿಕ್ಸ್ನ ಬಳಸ್ಕೊಂಡು ಸಣ್ಣ ಸಣ್ಣ ಮಕ್ಕಳಿಗೆ ನಾವು ಈ ರೀತಿ ಒಂದು ಆಟನ ಆಡಿಸ್ತಾ ಪಾಠನೂ ಕಲಿಸ್ಬೋದು. ಸೊ ಇಲ್ಲಿ ಬೇಕಂತಲೇ ಮಿಸ್ಟೇಕ್ ಮಾಡಿ ಮಕ್ಕಳನ್ನು ಸರಿ ಮಾಡಲಿಕ್ಕೆ ಹೇಳಬೇಕು. ಇಷ್ಟು ಒಂದು ಕಡ್ಡಿಗಳಲ್ಲಿ ನಾನು ಏನು ಅಡಿಷ್ನಲ್ ಇದು ಮಾಡಿ ತೋರಿಸಿದ್ದೀನಿ. ಇಲ್ಲಿ ಒಂದೇ ಒಂದು ಮಿಸ್ಟೇಕ್ ಇದೆ, ಅಂದರೆ ಒಂದೇ ಒಂದು ಕಡ್ಡಿ ತೆಗೆದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ ಬರುತ್ತೆ. ಏನು, ಹೇಗೆ, ಎಲ್ಲಿ ತೆಗಿಬೇಕು ಅಂತ ಅನ್ನೋದನ್ನು ಮಕ್ಕಳಿಗೆ ಹುಡ್ಕೋಕೆ ಬಿಡಬೇಕು. ಸೊ ಇಲ್ಲಿ ಒಂದು ಕಡ್ಡಿ ತೆಗಿಯೋದ್ರಿಂದ ಕರೆಕ್ಟ್ ಆನ್ಸರ್ ಬರುತ್ತೆ. ನಾವು ಅದಕ್ಕೆ ಟೈಮ್ ಕೊಟ್ಟು ಮಕ್ಕಳಿಗೆ ಸರಿ ಮಾಡಲಿಕ್ಕೆ ಹೇಳಬೇಕು. ಸೊ ಇದು 3 + 3 = 6 ಅಂತ ಹೇಳ್ಬೋದು. ಹಾಗೆ ಇನ್ನೂ ಒಂದು ಮೆಥಡಲ್ಲಿ ನಾವು ಇದನ್ನು ಆನ್ಸರ್ನ ಕರೆಕ್ಟ್ ಮಾಡ್ಬೋದು. ಹೇಗೆ ಅಂತ ನೋಡೋಣ ಬನ್ನಿ. 9 - 3 = 6 ಆಗುತ್ತೆ. ಸೊ ಎಲ್ಲೇ ಒಂದು ಕಡ್ಡಿ ತೆಗೆದ್ರೂ ಅಲ್ಲಿ ಕರೆಕ್ಟ್ ಆನ್ಸರ್ ಬರಬೇಕು. ಹಾಗೆ ಮಕ್ಕಳ ಕೈಯಲ್ಲಿ ಆಟ ಆಡಿಸ್ತಾ ಹೋಗಬೇಕು. ಹಾಗೆ ಇಲ್ಲೂ ಕೂಡ ಇನ್ನೊಂದು ಒಂದೇ ಕಡ್ಡಿ ತೆಗೆಯೋದ್ರಿಂದ ಕರೆಕ್ಟ್ ಆನ್ಸರ್ ಬರುತ್ತೆ. ಸೊ ನಮ್ಮೆಲ್ರಿಗೂ ಗೊತ್ತಿರುತ್ತೆ, ಆದರೆ ಮಕ್ಕಳಿಗೆ ಅದನ್ನು ಮಾಡ್ಲಿಕ್ಕೆ ಬಿಡಿ, ಸ್ವಲ್ಪ ಸಮಯ ಕೊಟ್ಟು ಅವ್ರ ಕೈಯಲ್ಲೇ ಮಾಡಿಸಿ. ಬೇಕು ಅಂತಲೇ ತಪ್ಪು ಮಾಡಿ ಅದನ್ನು ಸರಿ ಮಾಡಲಿಕ್ಕೆ ಮಕ್ಕಳಿಗೆ
ಒಂದು ಅವಕಾಶನ ಕೊಡಬೇಕು. ಹಾಗೆ ಮತ್ತೊಂದು ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಥರದ್ದು ಒಂದು ಮೈಂಡ್ ಗೇಮ್ಸ್ ಅಥವಾ ಟ್ರಿಕ್ಸ್ನ ಬಳಸ್ಕೊಂಡು ಮಾಡೋವಂಥ ಆನ್ಸರ್ಸ್ನ ನವೋದಯ ಅಂತ ಒಂದು ಎಕ್ಸಾಮ್ ಬರುತ್ತೆ. ಗೌರ್ಮೆಂಟ್ ಸ್ಕೂಲ್ಗೆ ಹೋಗುವಂಥ ಮಕ್ಳಿಗೆ ಗೊತ್ತಿರುತ್ತೆ. 6ನೇ ಕ್ಲಾಸ್ಗೆ ಹೋದ ಕೂಡಲೇ ಅವರಿಗೆ ಒಂದು ನವೋದಯ ಎಕ್ಸಾಮ್ ಗೌರ್ಮೆಂಟಿಂದ ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸಾಮ್ಸಲ್ಲಿ ಇದೇ ಥರದ್ದು ಆನ್ಸರ್ಸ್ನ ನಾವು ಮಾಡಬೇಕಾಗತ್ತೆ. ಬೇರೆ ಯಾವುದು ಬುಕ್ ಏನು ಓದೋ ಹಾಗಿರಲ್ಲ. ಈ ಥರದ್ದು ಬುಕ್ಸ್ನ ಓದ್ಕೊಂಡು ಅಂದರೆ ಟ್ರಿಕ್ಕಿ ಗೇಮ್ ಇರೋವಂಥ ಒಂದು ಆನ್ಸರ್ ಮಾಡುವಂಥ ಒಂದು ಎಕ್ಸಾಮ್ ಅದು. ಅಲ್ಲೇನಾದ್ರು ಪಾಸ್ ಆಯಿತು ಅಂತಂದರೆ ಅವ್ರಿಗೆ 10th ಸ್ಟ್ಯಾಂಡರ್ಡ್ವರೆಗೂ ಗೌರ್ಮೆಂಟ್ ಫ್ರೀಯಾಗಿ ಓದಿಸ್ತಾರೆ. ಸೊ ಈ ರೀತಿ ಒಂದು ಆಟಗಳನ್ನ ಆಡ್ತಾ ಇದ್ದರೆ ಮಕ್ಕಳ ಬುದ್ಧಿಶಕ್ತಿಗೆ ಒಂದು ಒಳ್ಳೆ ಎಕ್ಸಸೈಸ್ ಆಗೋದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಆಗಿ ಕೂಡ ಇರುತ್ತೆ. ಮುಂದೆ ಇರು, ಮುಂದೆ ಇರಬೇಕು. ಎಲ್ಲಿ ಕೈ ಕೈ ಎಲ್ಲಿ ಇಡೋ, ಕೈ ಇಡೋ. ಇದು ಟಂಗ್ ಟ್ವಿಸ್ಟರ್. ನಾನು ನಿಮಗೆ ತೋರಿಸಿದ್ದು ಇಂಗ್ಲೀಷಲ್ಲಿದೆ, ನೆಕ್ಸ್ಟ್ ನಾನು ಕನ್ನಡದಲ್ಲಿ ತೋರಿಸ್ತೀನಿ. ಯಾರು ಕೂಡ ಇದನ್ನು ತಪ್ಪಿಲ್ದಂಗೆ ಓದೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರಿಗೂ ಕೂಡ ಒಂದು ಮಿಸ್ಟೇಕ್ ಆಗೇ ಆಗುತ್ತೆ. ಎಷ್ಟೇ ನಾವು ಕಂಟ್ರೋಲ್ ಮಾಡ್ಕೊಂಡು ಹೇಳಬೇಕು ಅಂತಂದರೆ ಎಲ್ಲೋ ತಪ್ಪು ಮಾಡ್ತೀವಿ. ಅಷ್ಟು ಒಂದು ಚೆನ್ನಾಗಿ ಮಜಾ ಕೊಡುವಂಥ ಆಟ ಇದು. ಮಕ್ಕಳ ಜೊತೆಗೆ ಆಟ ಆಡಿ ತುಂಬ ಮಜಾ ಬರುತ್ತೆ. ಸೊ ನೋಡಿ, ಫಸ್ಟ್ ಲೈನ್ ನೋಡಿ, ಸೀಶೆಲ್ಸ್ ಅಂತ ಸೀಶೋರ್ ಅಂತಂದವಾಗ ಎಷ್ಟು ಮಿಸ್ಟೇಕ್ ಆಗುತ್ತೆ. ಹಾಗೆ ಒಂದೊಂದು ಲೈನ 5 ಟೈಮ್ಸ್ ಹೇಳಬೇಕು, ಫಾಸ್ಟಾಗಿ ಹೇಳಬೇಕು ಅಂತ ಹೇಳಿ ತುಂಬ ಮಜಾ ಬರುತ್ತೆ. ಹಾಗೆ ನಾವು ತುಂಬ ದಿನಗಳ ನಂತರ ತುಂಬಾ ನಕ್ಕಿದ್ದೀವಿ ಈ ಆಟ ಆಡಬೇಕಾದ್ರೆ. ಹೊಟ್ಟೆ ಹುಣ್ಣಾಗೋಷ್ಟು ನಕ್ಕಿದ್ದೀವಿ. ಅಷ್ಟೊಂದು ಒಂದು ಮಜಾ ಕೊಡುವಂಥ ಆಟ. ಸೊ ಎಲ್ಲ ಲೈನು ತುಂಬ ಚೆನ್ನಾಗಿದೆ ಹೇಳಲಿಕ್ಕೆ. ಸ್ಟುಪಿಡ್, ಸೂಪರ್ಸ್ಟಿಷನ್ ಅಂತ ನೋಡಿ ನಮಗೆ ಎಷ್ಟು ಮಿಸ್ಟೇಕ್ ಆಗುತ್ತೆ. ಹಾಗೆ ಮಜಾ ಕೊಡುವಂಥ ಆಟ ಅಂತಲೇ ಹೇಳ್ಬೋದು. ಕನ್ನಡ ನೋಡೋಣ ಬನ್ನಿ. ಕನ್ನಡದಲ್ಲೂ ಇನ್ನೂ ತುಂಬ ಚೆನ್ನಾಗಿದೆ. ಸೊ ಕನ್ನಡದಲ್ಲಿರೋದು ನೋಡೋಣ ಬನ್ನಿ. ಸೊ ಫಸ್ಟ್ ಲೈನ್ ನಾನು ಹೇಳ್ತಾ ಇದ್ದೀನಿ, ಆದರೆ ಫಾಸ್ಟಾಗಿ ಹೇಳಬೇಕು ಇದನ್ನೆಲ್ಲರೂ. ಹುಡುಗಿ ಕೆಡಿಸಿದಳೆಲೆ ಹುಡುಗನ ತಲೆ, ಅದನ್ನು 5 ಟೈಮ್ಸ್ ಹೇಳಬೇಕು. ಹಾಗೆ ಬಂಕಾಪುರದ ಕೆಂಪು ಕುಂಕುಮ, ಇದನ್ನು ಕೂಡ 5 ಟೈಮ್ಸ್ ಹೇಳಬೇಕು. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಕಾಗೆ ಪುಕ್ಕ ಗೂಬೆ ಪುಕ್ಕ, ಅದು ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಕಾಗೆ ಪುಕ್ಕ ಗೂಬೆ ಪುಕ್ಕ ಸುಮಾರು ಜನ ತಪ್ಪು ಮಾಡ್ತಾರೆ. ಹಾಗೆ ಇದು ಲಾಸ್ಟ್ ಲೈನ್ ನಂಗೆ ಹೊಸದಾಗಿ ಸಿಕ್ತು, ನೋಡೋಣ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಎರಡೆರಡೆಮ್ಮೆ ಮರದಡಿ ನಿಂತು ಕರಡದ ಹುಲ್ಲು ಕರಕರ ತಿಂತು. ಎರಡೆರಡೆಮ್ಮೆ ಮರದಡಿ ನಿಂತು ಕರಡದ ಹುಲ್ಲು. ಹೆಂಗಾಗತ್ತಲ್ಲ, ಅದು ಒಳ್ಳೆ ಮಜಾ ಬರುತ್ತೆ. ನೀವು ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವೆಲ್ಲ ಹೇಗೆ ಮಜಾ ಮಾಡಿದ್ರಿ ಅಂತ. ಸೊ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಪಂಗಪ್ಪನ ಮಗ ಮರಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಗಂಬ. ಈ ಕರೆಕ್ಟ್ ಹೇಳ್ತೀನಿ ನೋಡಮ್ಮ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ನೀ ಹೇಳು ಪ್ರಿಯಾ. ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಹೇಳಿ ಟ್ರೈ ಮಾಡಿ. ಮೇಲೆ 3 ಕರಿ. ಕಾಗೆ ಪುಕ್ಕ ಗೂಬೆ ಪುಕ್ಕ, 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 ಕಾಗೆ ಪುಕ್ಕ ಗೂಬೆ ಪುಕ್ಕ.
ಇದೇಳು Stupid, stupid. she said seashells on the seashore ಹೇಳು She says seashells on seashore. ಅದೇ. She says seashells on seashore. ಹಿಂಗೆ ಹೇಳು She says seashells on seashore. She says seashells on seashore. She says seashells on seashore. seashells Seashore. She says seashells on seashore. She ಅದು says ಹೇಳಿವಾ? seashells on seashore. Seashells on the seashore. She sells seashells on the Fast seashore. again, fast Fast again. She sells seashells on the seashore. She sells seashells on the seashore. Seashells. ಹೇಳಿ ಆಕ್ಚುಲಿ ನೋಡ್ಕೊಂಡು ಹೇಳಂಗಿಲ್ಲ ಆಯ್ತು. ಹೇಳಿ She sells seashells on the seashore. She sells she sells seashells. On the seashore. Seashell, seashell. She sells seashells On the seashore. on the seashore. She is the pot. A proper copper coffee pot. Proper copper coffee pot. A proper copper coffee pot. Kaga puka gube puka kaga puka gube puka kaga puka gube puka. ಹೇಳ್ಕೊಡಮ್ಮ. ಕಾಗೆ ಪುಕ್ಕ ಗೂಬೆ ಪುಕ್ಕ. Kaga puka gube puka kaga puka gube puka kaga puka gube puka. ಎಲ್ಲ Proper copper coffee pot. Proper copper coffee pot. ಅವ್ರು ಹೇಳ್ತಿರೋದು ನಾನು. ಸೊ ಡಿಯರ್ ಫ್ರೆಂಡ್ಸ್, ಈ ದಿನವನ್ನು ಒಂದು ನೆನಪಿನಲ್ಲಿ ಇಟ್ಕೊಳ್ಳುವಂಥ ದಿನ ಮಾಡಬೇಕು ಅನ್ನೋಕ್ಕೋಸ್ಕರ ಈ ಒಂದು ಆಟಗಳ ಜೊತೆಗೆ ಒಂದು ಅಡುಗೆ ಕೂಡ ಮಾಡ್ತಾ ಇದ್ದೀನಿ. ಇದು ಮಕ್ಳಿಗೆ ಇಷ್ಟ ಆಗುತ್ತೆ, ಹಾಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಕಳ ಜೊತೆಗೆ ಸೇರಿಸ್ಕೊಂಡು ಇದನ್ನು ಮಾಡಿ ಈ ಕಟಿಂಗ್ ಮಾಡುವಾಗ ಮಕ್ಕಳನ್ನ ಕರೆದು ಅವ್ರ ಕೈಯಲ್ಲಿ ಬೇರೆ ಬೇರೆ ಶೇಪ್ಸಲ್ಲಿ ಕಟಿಂಗ್ ಮಾಡಿಸ್ತಾ ನಾವು ಈ ಅಡುಗೆನ ಮಾಡ್ಕೋಬೋದು. ಅಡುಗೆ ಅಂತಂದರೆ ಇದೊಂದು ಸ್ನ್ಯಾಕ್ಸ್. ಸೊ ಇದಕ್ಕೆ 1 ಕಪ್ಪಷ್ಟು ಹಾಲು ಬೇಕಾಗುತ್ತೆ. ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಬಿಸಿ ಆದ ಕೂಡಲೇ 1 ಕಪ್ಪಷ್ಟು ಹಾಲು ಹಾಕೋಣ. ಸ್ವಲ್ಪ ಬಿಸಿ ಆಗಿದ್ರೆ ಸಾಕು ಹಾಲು. ನಂತರ ನಾವು ಅರ್ಧ ಕಪ್ಪಷ್ಟು, ಯಾವ ಕಪ್ಪಲ್ಲಿ ಹಾಲು ತೊಗೊಂಡಿದ್ವಿ ಅದೇ ಕಪ್ಪಲ್ಲಿ ಕ್ವಾಂಟಿಟಿನಲ್ಲಿ ಅರ್ಧ ಕಪ್ಪಷ್ಟು ನಾನು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಅಥವಾ ಬೆಣ್ಣೆ ಯಾವ್ದು ಬೇಕಾದ್ರೂ ಸೇರಿಸ್ಕೋಬೋದು. ಹಾಗೆ 1 ಕಪ್ಪಷ್ಟು ಸಕ್ಕರೆ ಪುಡಿ ನಾನು ಹಾಕೋತಾ ಇದ್ದೀನಿ. ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಕರಗತ್ತೆ ಅನ್ನೋಕ್ಕೋಸ್ಕರ. ಇದನ್ನು ತುಂಬ ಹೊತ್ತು ನಾವೇನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಆಗ್ತಾ ಇದ್ದಂಗೆ ಸ್ಟವ್ ಆಫ್ ಮಾಡೋಣ. ಸ್ವಲ್ಪ ಹಾಲು ಬಿಸಿ ಇತ್ತು ಅಂತಂದರೆ ನಾವು ಹಾಗೇ ಮಿಕ್ಸ್ ಮಾಡ್ಕೋಬೋದು. ಹಾಲು ತಣ್ಣಗಿದ್ದರೆ ಈ ರೀತಿ ಬಾಣಲಿನ ಸ್ವಲ್ಪ ಬಿಸಿ ಮಾಡಿಕೊಂಡು ನಂತರ ನಾವು ತುಪ್ಪ ಮತ್ತು ಸಕ್ಕರೆನ ಮಿಕ್ಸ್ ಮಾಡ್ಕೋಬೇಕು. ಸೊ ಕೈಯಲ್ಲಿ ಮುಟ್ಟೋಷ್ಟು ಬಿಸಿ ಇದ್ದರೆ ಸಾಕು. ಇದಕ್ಕೆ ಮೈದಾ ಹಿಟ್ಟನ್ನು ಹಾಕಿ ಒಂದು ಡೋನ ರೆಡಿ ಮಾಡ್ಕೋಬೇಕು. ಸೊ ಬೇರೆ ಏನು ಹಾಕುವಂಥ ಅವಶ್ಯಕತೆ ಇಲ್ಲ. ನಮಗಿಲ್ಲಿ ಹಾಕಿರೋಂಥ ಹಾಲು, ಸಕ್ಕರೆ ಮತ್ತು ತುಪ್ಪ ಇದಿಷ್ಟಕ್ಕೆ ಎಷ್ಟು ಮೈದಾ ಹಿಟ್ಟು ಹಿಡಿಸತ್ತೆ ಅಷ್ಟಕ್ಕೆ ನೋಡಿಕೊಂಡು ಸ್ವಲ್ಪನೇ ಹಿಟ್ಟು ಹಾಕ್ಕೊಳ್ತಾ ನಾವು ಒಂದು ಗಟ್ಟಿಯಾಗಿ ಹಿಟ್ಟನ್ನು ಕಲಸಿಟ್ಕೋಬೇಕು. ಸೊ ತಕ್ಷಣಕ್ಕೆ ಜಾಸ್ತಿ ಹಾಕ್ಕೊಳ್ಳೋ ಬದಲು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಹೀಗೆ ಕಲಿಸ್ತಾ ನಮ್ಗೆ ಗೊತ್ತಾಗುತ್ತೆ ಕ್ವಾಂಟಿಟಿ ಎಷ್ಟು ಗಟ್ಟಿಯಾಗಿದೆ ಅಂತ. ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಇದನ್ನು. ನೋಡಿ, ಈ ರೀತಿಯಾದಂಥ ಒಂದು ಟೈಟ್ ಆಗಿರುವಂಥ ಡೋ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನು ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡ್ಲಿಕ್ಕೆ ಬಿಟ್ಟು ನಂತರ ನಾವು ರೆಸಿಪಿ ಕಂಟಿನ್ಯೂ ಮಾಡ್ಕೋಬೋದು. ಸೊ ಲಟ್ಸೋಕ್ಕೆ ಈಸಿ ಆಗುತ್ತೆ 5 ಮಿನಿಟ್ಸ್ ಬಿಟ್ಟು ಮಾಡೋದ್ರಿಂದ. ಇಮಿಡಿಯೇಟಾಗಿ ಮಾಡಬೇಕು ಅಂತಂದರೆ ಮತ್ತೆ ಇನ್ನು ಸ್ವಲ್ಪ ಚೆನ್ನಾಗಿ ಇದನ್ನು ನಾದ್ಕೊಳ್ಳೋದ್ರಿಂದ ಲಟ್ಸೋದಕ್ಕೆ ಸುಲಭ ಆಗುತ್ತೆ. ಸಕ್ಕರೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಅಂಟಂಟಾಗಿರುತ್ತೆ. ಕೈಗೆ ಬೇಕಾದ ಸ್ವಲ್ಪ ತುಪ್ಪ ಹಚ್ಕೊಂಡು ಇದನ್ನು ಲಟ್ಸ್ಕೊಳ್ಳೋಕ್ಕೆ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ರೆಸಿಪಿ ಹೆಸರು ಹೇಳಿಲ್ಲ ಅಂತಂದರೆ ಇದನ್ನು ಶಂಕರಪಾರೆ ಅಥವಾ ಶಂಕರಪಾಳಿ ಅಂತ ಕರೀತಾರೆ. ಸೊ ನಾವಿಲ್ಲಿ ಸಕ್ಕರೆ ಕಮ್ಮಿ ಇತ್ತು ಅಂದರೆ ಇನ್ನು ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡು ಟೇಸ್ಟ್ ಮಾಡಿ ಚೆಕ್ ಮಾಡಿಕೊಂಡು ನಾವು ಇದನ್ನು ಮಾಡ್ಕೋಬೋದು. ಸೊ ಮೈಲ್ಡಾಗಿರಬೇಕು, ಎಲ್ಲರೂ ತಿನ್ನಬೇಕು ಅಂದರೆ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕ್ಕೊಳ್ಳಿ, ಅಥವಾ ಇನ್ನು ಸ್ವಲ್ಪ ಸಕ್ಕರೆ ಬೇಕು ಅಂತಂದರೆ ಮಿಕ್ಸ್ ಮಾಡ್ಕೊಂಡು ಇನ್ನು ಸ್ವಲ್ಪ ಕಲಿಸ್ಕೊಂಡು ಈ ಹಿಟ್ಟನ್ನು ರೆಡಿ ಮಾಡ್ಕೋಬೋದು. ಸೊ ಒಂದು ಸತಿ ಚಪಾತಿ ಲಟ್ಸ್ಕೊಂಡಾಗಿದೆ. ಇದಕ್ಕೆ ಶೇಪ್ ಹೀಗೆ ಬರಬೇಕು ಅಂತ ಏನಿಲ್ಲ, ನಾವು ಮತ್ತೆ ಕಟಿಂಗ್ ಮಾಡ್ತೀವಿ. ಹಾಗೆ ಈ ಟೈಮಲ್ಲಿ ಮಕ್ಕಳನ್ನ ಜೊತೆಲಿ ಕೂರಿಸ್ಕೊಂಡು ನಾವು ಕಟಿಂಗನ್ನು ಮಾಡ್ತಾ ಈ ಒಂದು ರೆಸಿಪಿನ ಮಾಡ್ಕೋಬೋದು. ಮಕ್ಕಳ ಕೈಯಲ್ಲಿ ಆಟ ಆಡಿಸ್ತಾ ಸ್ಕ್ವೇರ್, ಸರ್ಕಲ್, ರೆಕ್ಟ್ಯಾಂಗಲ್ ಹಾಗೆ ಹೇಳ್ಕೊಡ್ತಾ ಈ ಒಂದು ಕಟಿಂಗನ್ನು ಮಾಡ್ಕೋಬೋದು. ಹಾಗೆ ಇಲ್ಲಿ ಎಷ್ಟು ದಪ್ಪ ಬೇಕು ಅಂತ ನೋಡ್ಕೊಳ್ಳಿ. ಇಷ್ಟು ಒಂದು ಸುಮಾರು 2 mm ಅಷ್ಟು ನಮಗೆ ಥಿಕ್ನೆಸ್ ಬೇಕಾಗುತ್ತೆ. ಇಷ್ಟು ಥಿಕ್ನೆಸ್ ಇದ್ದರೆ ನಮಗೆ ಇನ್ನು ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬರುತ್ತೆ. ಸೊ ಈ ಶಂಕರಪಾರೆಗೆ ಸ್ವಲ್ಪ ಗಟ್ಟಿ ಇರೋಂಥ ಒಂದು ಡೋ ಕಲಿಸ್ಕೊಳ್ಳೋದ್ರ ಜೊತೆಗೆ ಲಟ್ಸ್ಕೊಳ್ಳೋ ಕೂಡ ಸ್ವಲ್ಪ ದಪ್ಪಕ್ಕೆ ಲಟ್ಸ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ನಾನು 2 ರೀತಿ ಈ ಕಟ್ಟಿಂಗನ್ನು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಯಾವುದಾದ್ರೂ ಔಷಧಿ ಬಾಟಲ್ದು ಕ್ಯಾಪ್ ಅಥವಾ
ವೆನಿಲಾ ಎಸೆನ್ಸ್ ಬಾಟಲ್ಸ್ದು ಯಾವ್ದಾರ ಕ್ಯಾಪ್ ತೊಗೊಂಡು ನಾವು ಈ ರೀತಿ ಕಟ್ ಮಾಡ್ಕೋಬೋದು. ಫುಲ್ ಮೂನ್ ಶೇಪಲ್ಲಿ, ಹಾಫ್ ಮೂನ್ ಶೇಪಲ್ಲಿ ಈ ರೀತಿ ನಾವು ಈಸಿಯಾಗಿ ಕಟ್ ಮಾಡ್ಕೋಬೋದು. ಸೊ ಒಂದು ಖುಷಿ ಕೊಡುತ್ತೆ. ಆಟ ಆಡ್ತಾ ಮಕ್ಕಳು ಮಾಡಿಕೊಡ್ತಾರೆ, ಈ ಥರ ಕಟಿಂಗ್ ಎಲ್ಲ ಮಾಡಿಕೊಡಿ ಅಂದರೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಮಾಡಿಕೊಡ್ತಾ ನಾವು ಈ ರೆಸಿಪಿನ ಮಾಡ್ಕೋಬೋದು. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮೀಡಿಯಮ್ ಹೀಟಲ್ಲಿ ಎಣ್ಣೆನ ಬಿಸಿ ಮಾಡಿಟ್ಕೋಬೇಕು. ಒಂದೊಂದು ಬ್ಯಾಚ್ ನಾವು ಈ ಥರ ಕಟಿಂಗ್ ಮಾಡ್ತಾ ಒಂದೊಂದು ಸತಿ ಹಾಗೆ ಫ್ರೈ ಮಾಡ್ಕೋತಾ ಇರ್ಬೋದು. ಒಂದು ಕಡೆ ಫ್ರೈ ಆಗ್ತಿರುತ್ತೆ, ಮಕ್ಳಿಗೆ ಒಂದು ಕಡೆ ಮಾಡೋಕ್ಕೆ ಹೇಳಿದ್ರೆ ಮಾಡ್ತಾ ಇರ್ತಾರೆ. ಮಕ್ಕಳಿಗೆ ಅಂತನೆಲ್ಲ ದೊಡ್ಡವರು ಕೊಟ್ಟರು ಅವ್ರು ಕುತ್ಕೊಂಡು ಮಾಡಿಕೊಡಿ ಅಂತಂದರೆ ಮಾಡಿಕೊಡ್ತಾ ಇರ್ತಾರೆ. ಸೊ ಈ ಥರ ನಾವು ಈ ಅಡುಗೆಗಳನ್ನ ಮಾಡ್ಕೊಳ್ಳೋಕ್ಕೆ ಒಂದು ಸುಲಭವಾದಂಥ ರೆಸಿಪಿ. ಫಸ್ಟು ಒಂದು ಸ್ವಲ್ಪ ಸಣ್ಣದಾಗಿ ಒಂದು ಪೀಸ್ ಹಾಕಿ ಚೆಕ್ ಮಾಡ್ಕೊಳ್ಳೋಣ. ಹಾಕಿದ ಕೂಡಲೇ ಮೇಲ್ ಬರಬೇಕು, ಆಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಂತ ಅರ್ಥ. ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ನಾವು ಎಣ್ಣೆನೂ ಕಾಯಿಸ್ಕೋಬೇಕು. ಹಾಗೆ ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ನಾವು ಇದನ್ನು ಕರೆದು ಇಟ್ಕೋಬೇಕು. ಹಾಗೆ ಇನ್ನೊಂದು ಮೆಥಡಲ್ಲಿ ಹೇಗೆ ಕಟ್ ಮಾಡ್ಬೋದು ಅಂದರೆ, ನಾವು ಫಸ್ಟು ಹೇಗೆ ಲಟ್ಟಿಸ್ಕೊಂಡ್ವಿ ಥಿಕ್ಕಾಗಿ ಹಾಗೆ ಲಟ್ಟಿಸ್ಕೊಳ್ಳೋಣ. ಸೈಡ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ, ಎಕ್ಸ್ಟ್ರಾ ಇರೋವಂಥ ಸೈಡ್ ಕಟ್ ಮಾಡಿಕೊಂಡು ಯಾವುದಾದ್ರು ನೈಫಿಂದ ಅಥವಾ ಈ ಥರದ್ದು ಒಂದು ಪಿಜ್ಜಾ ಕಟರಿಂದ ನಾವು ಈ ರೀತಿ ಕಟ್ ಮಾಡ್ಕೋಬೋದು. ಶೇಪ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಮಕ್ಕಳ ಕೈನಲ್ಲಿ ಯಾವುದಾದ್ರೂ ಶೇಪ್ಗಳನ್ನ ಹೇಳಿ ಕಟ್ ಮಾಡಿಸಿ, ಅಥವಾ ಅನಿಮಲ್ ಶೇಪಲ್ಲಿ ಏನಾದರೂ ಆಟಗಳನ್ನ ಆಡ್ತಾ ಬೊಂಬೆಗಳನ್ನ ಮಾಡ್ತಾ ಆ ರೀತಿ ಒಂದು ಬಿಸ್ಕೆಟ್ಸ್ನ ಮಾಡಿಕೊಂಡು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಈ ಒಂದು ಟೈಮನ್ನು ಯಾವ ರೀತಿ ಕಳಿಬೇಕು ಅಂತ ಏನಾರು ಅನಿಸ್ತಾ ಇದ್ದರೆ ಈ ಥರದ್ದು ಒಂದು ಗೇಮ್ನ ಆಟ ಆಡ್ತಾ ಈ ಥರದ್ದೊಂದು ರೆಸಿಪಿನೂ ಕೂಡ ನೀವು ಟ್ರೈ ಮಾಡಿ. ಮಾಡಿದ್ಮೇಲೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ನೀವೆಲ್ಲ ಹೇಗೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಾಯಿದ್ದೀರಾ ಅಂತ ಕೂಡ ನನಗೆ ತಿಳಿಸೋದನ್ನು ಮರಿಬೇಡಿ. ಆಫ್ಟರ್ ಲಾಂಗ್ ಟೈಮ್ ನಾವೆಲ್ಲರೂ 4 ಜನ ಮನಸ್ಫೂರ್ತಿಯಾಗಿ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕಿದ್ದೀವಿ. ಈ ವ್ಲಾಗ್ ನಂಗೆ ತುಂಬಾ ಒಂದು ಮಜಾ ಕೊಡ್ತು. ಸೊ ನೀವು ಕೂಡ ಇದೇ ರೀತಿ ಮಜವಾಗಿ ಈ ದಿನಗಳನ್ನ ಕಳೀರಿ. ಇದೆಲ್ಲ ಸಾರ್ಟ್ ಔಟ್ ಆಗೋವರೆಗೂ ಒಂದು ಒಳ್ಳೆ ಮೆಮೊರಿನ ಉಳಿಸ್ಕೋತಾ ನಮ್ಮ ಫ್ಯಾಮಿಲಿನ ಬಾಂಡಿಂಗನ್ನು ಹೆಚ್ಚಿಸ್ಕೋತಾ ಹೋಗೋಣ. ಸೊ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ. ಹೋಗಿ ಬರಲಾ?